ಮಿತ್ರರೇ, ಒಂದು ಕಡೆ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ನಡೀತಾ ಇದ್ರೆ ಇತ್ತ ಕಡೆಯಲ್ಲಿ ಭಾರತದಲ್ಲಿ ಚುನಾವಣಾ ಯುದ್ಧ ನಡೀತಾ ಇದೆ. ಅಸ್ಸಾಂ, ಪಶ್ಚಿಮ ಬಂಗಾಳ, ಪುದುಚೇರಿ, ಕೇರಳ, ತಮಿಳುನಾಡು 4 ರಾಜ್ಯ, ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ನಡೀತಾ ಇರುವಂತಹ ಈ ಚುನಾವಣೆ ಬಹಳ ಜಿದ್ದಾಜಿದ್ದಿನಿಂದ ಕೂಡಿದೆ. ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಎಲ್ಲೋದ್ರೆ ಸರ್ಕಸ್ ಮಾಡ್ತಾ ಇದ್ದಾವೆ. ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಸರ್ಕಸ್ ಅಂತಂದ್ರೆ ಉತ್ತಮವಾದಂತಹ ಮ್ಯಾನಿಫೆಸ್ಟೋಗಳನ್ನು ಕೊಡ್ತಾ ಇದ್ರು. ನಮಗೇನಾದ್ರೂ ನೀವು ಅಧಿಕಾರ ಕೊಟ್ಟಿದ್ದೇ ಆದರೆ ಮುಂದಿನ 5 ವರ್ಷದಲ್ಲಿ ನಾವು ರಾಜ್ಯವನ್ನ ಈ ರೀತಿಯಾಗಿ ಡೆವಲಪ್ ಮಾಡ್ತೀವಿ, ನಿಮ್ಗೆ ಇಂತಿಂತಹ ಸವಲತ್ತುಗಳನ್ನು ಕೊಡ್ತೀವಿ, ಹೀಗೆಲ್ಲ ಒಂದು ಮ್ಯಾನಿಫೆಸ್ಟೋವನ್ನು ರಿಲೀಸ್ ಮಾಡ್ತಾ ಇದ್ರು. ಆದರೆ ಈಗ ಕಾಲ ಬದಲಾಗಿದೆ. ಮ್ಯಾನಿಫೆಸ್ಟೋ ಅನ್ನೋದಕ್ಕಿಂತಲೂ ಕೂಡ ಉಚಿತ ಗ್ಯಾರಂಟಿಗಳ ಭರವಸೆಗಳು ಅಷ್ಟೇ. ಮೊದಲು ಯಾವ ರಾಜಕೀಯ ಪಕ್ಷ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರುತ್ತೋ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿ ಎರಡನೇ ರಾಜಕೀಯ ಪಕ್ಷ ಮತ್ತೊಂದು ಗ್ಯಾರಂಟಿ ಯೋಜನೆಯನ್ನು ಘೋಷಿಸುತ್ತೆ. ಮತ್ತೊಂದು ಪಕ್ಷ ಇದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತಾರೆ. ಆ ರೀತಿಯಾಗಿ ಹುಚ್ಚಾಟ ಈ ದೇಶದಲ್ಲಿ ನಡೀತಾ ಇದೆ. ಅದರಲ್ಲೂ ಮಿತ್ರರೇ, ಈ ಪಂಚರಾಜ್ಯ ಚುನಾವಣೆಗಳಲ್ಲಿ ಈ ಹಿಂದಿನ ಗ್ಯಾರಂಟಿಗಳ ರೆಕಾರ್ಡ್ ಇತ್ತಲ್ಲ, ಅದೆಲ್ಲವೂ ಕೂಡ ಬ್ರೇಕ್ ಆಗಿದೆ. ಈ ತಮಿಳುನಾಡು, ಅಸ್ಸಾಂನ ಆಫರ್ಗಳನ್ನೆಲ್ಲ ಕೇಳಿದ್ರೆ ನಾವೆಂತಹ ಸುಭಿಕ್ಷ ದೇಶದಲ್ಲಿ ಬದುಕ್ತಾ ಇದ್ದೀವಿ ಅಂತ ಭಾವನೆಗಳು ಬರುತ್ತೆ. ಆದರೆ ಆ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ರೆ ಒಮ್ಮೆ ಭಯ ಆಗತ್ತೆ. ಯಾವಾಗ ಇವರು ದಿವಾಳಿಯನ್ನ ಘೋಷಿಸಿ ಬಾಗಿಲು ಮುಚ್ಚುತ್ತಾರೋ ಅಂತ. ಕಾಂಗ್ರೆಸ್ ಕೇರಳ ಮತ್ತು ಅಸ್ಸಾಂನಲ್ಲಿ ಗ್ಯಾರಂಟಿಗಳ ಮಹಾಪೂರವನ್ನೇ ಹರಿಸಿದೆ. ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಜಿದ್ದಿಗೆ ಬಿದ್ದು ಫ್ರೀ ಸ್ಕೀಮ್ಗಳನ್ನು ಘೋಷಣೆ ಮಾಡಿದವೆ. ಬಂಗಾಳದಲ್ಲಿ ದೀದಿ ನಾನೇನು ಕಡಿಮೆ ಇಲ್ಲ ಅಂತ ಜನರಿಗೆ ಫ್ರೀ ಸ್ಕೀಮ್ಗಳ ಹೊಳೆ ಹರಿಸಿದ್ದಾರೆ. ಇನ್ನು ಇದನ್ನೆಲ್ಲ ಸ್ಟಡಿ ಮಾಡ್ತಾ ಇರುವಂತಹ ಬಿಜೆಪಿ ಆದಷ್ಟು ಶೀಘ್ರದಲ್ಲೇ ಅವರೂ ಕೂಡ ಗ್ಯಾರಂಟಿಗಳ ಪಟ್ಟಿಯನ್ನು ರಿಲೀಸ್ ಮಾಡುವಂತಹದ್ದು ಖಚಿತ ಆಗಿದೆ. ಮಿತ್ರರೇ, ಈ ಗ್ಯಾರಂಟಿಗಳ ಕುರಿತಾಗಿ ಮತ್ತು ಆ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿಯ ಕುರಿತಾಗಿ ಒಂದು ವೇಳೆ ಚುನಾವಣೆಯಲ್ಲಿ ಇವರೆಲ್ಲ ಗೆದ್ರೆ ಆ ರಾಜ್ಯಗಳ ಪರಿಸ್ಥಿತಿ ಏನಾಗಬಹುದು, ಅದರ ಬಗ್ಗೆ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಅಸ್ಸಾಂ ರಾಜ್ಯದಿಂದ ಶುರು ಮಾಡೋಣ. ಅಸ್ಸಾಂ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಯಾಕೆ ಅಂತಂದರೆ ಈ ಹಿಂದೆ ಕಾಂಗ್ರೆಸ್ ಅಸ್ಸಾಂನಲ್ಲಿ ಬಹಳ ಗಟ್ಟಿಯಾಗಿ ಬೇರೂರಿತ್ತು. ಆದರೆ ಕಳೆದ 10 ವರ್ಷದಿಂದ ಅಸ್ಸಾಂನಲ್ಲಿ ನಿರಂತರವಾಗಿ ಕಾಂಗ್ರೆಸ್ ಸೋಲ್ತಾ ಇದೆ. ಈ ಬಾರಿ ಅಸ್ಸಾಮನ್ನ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದೆ. ಸ್ವತಃ ಪ್ರಿಯಾಂಕಾ ಗಾಂಧಿ ಅವರೇ ಅಸ್ಸಾಂನ ಚುನಾವಣಾ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ನಮ್ಮ DCM ಸಾಹೇಬರು DK ಶಿವಕುಮಾರ್ ಕೂಡ ಅಸ್ಸಾಂನ ಚುನಾವಣಾ ಉಸ್ತುವಾರಿಯಾಗಿದ್ದಾರೆ. DK ಸಾಹೇಬರು ಅಂತಂದ್ರೆ ಗ್ಯಾರಂಟಿ ಯೋಜನೆಗಳು. ಕರ್ನಾಟಕದ ಗ್ಯಾರಂಟಿಯ ಹರಿಕಾರ ಯಾರು? ಇದೇ DK ಶಿವಕುಮಾರ್. ಈಗ ಅಸ್ಸಾಂ ಚುನಾವಣೆಯನ್ನ ಗೆಲ್ಲೋದಕ್ಕೂ ಕೂಡ ಕಾಂಗ್ರೆಸ್ ಅದೇ ಗ್ಯಾರಂಟಿ ಯೋಜನೆಗಳನ್ನೇ ಅಸ್ತ್ರವನ್ನಾಗಿಸಿಕೊಂಡಿದೆ. ಈಗ ಅಸ್ಸಾಂ ಚುನಾವಣೆಗೆ ಕಾಂಗ್ರೆಸ್ ಒಟ್ಟು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಸ್ವತಃ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ಈ ಘೋಷಣೆಯನ್ನ ಮಾಡಿದ್ದಾರೆ. ಈ 5 ಗ್ಯಾರಂಟಿಗಳಲ್ಲಿ ಮೊದಲನೇದು ಯಾವುದು ಕೇಳಿದ್ರೆ, ಅಸ್ಸಾಂನಲ್ಲಿ ಮಹಿಳೆಯರು ಬಿಸ್ನೆಸ್ ಅನ್ನ ಆರಂಭ ಮಾಡೋದಾದ್ರೆ ಅಂತಹ ಮಹಿಳೆಯರಿಗೆ 50,000 ರೂಪಾಯಿ ನೆರವು. ಹಾಗೆ ಎರಡನೇ ಗ್ಯಾರಂಟಿ ಯಾವುದು ಕೇಳಿದ್ರೆ, ಅಸ್ಸಾಂನ ಪ್ರತಿಯೊಂದು ಕುಟುಂಬಕ್ಕೂ ಕೂಡ 25 ಲಕ್ಷದ ಆರೋಗ್ಯ ವಿಮೆ. ವಿಶ್ವದ ಯಾವುದಾದ್ರೂ ದೇಶದಲ್ಲಿ ಇಂತಹ ಭಾಗ್ಯ ಸಿಗೋದಕ್ಕೆ ಸಾಧ್ಯವಾ? ಎಲ್ಲಾ ಕುಟುಂಬಗಳಿಗೂ 25 ಲಕ್ಷ ಮೊತ್ತದ ಆರೋಗ್ಯ ವಿಮೆ. ಅಂದ್ರೆ ಜನ ಆರೋಗ್ಯಕ್ಕೆ ದುಡ್ಡೇ ಹಾಕೋದು ಬೇಡ, ಎಲ್ಲ ಸರ್ಕಾರವೇ ಕೊಟ್ಟು ಬಿಡುತ್ತೆ. ಇನ್ನು ಕರ್ನಾಟಕದಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದಾರಲ್ಲ, ಹಾಗೆ ಅಸ್ಸಾಂನಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಅಂದ್ರೆ ಈಗಿನ ಬಿಜೆಪಿಯ ಸರ್ಕಾರ 1,250 ರೂಪಾಯಿ ಕೊಡ್ತಾ ಇದೆ. 40 ಲಕ್ಷ ಕುಟುಂಬಗಳು ಇದರ ಫಲಾನುಭವಿಗಳಾಗಿದ್ದಾರೆ. ಈ ಯೋಜನೆಯನ್ನ ನಾವು ಮುಂದುವರಿಸ್ತೀವಿ ಅಂತ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಇದು ಇವರ 3ನೇ ಗ್ಯಾರಂಟಿ. ನನಗೆ ಆಶ್ಚರ್ಯ ಆಗಿದ್ದೇನು ಕೇಳಿದ್ರೆ, ಯಾವಾಗಲೂ ಸಹ ಅಷ್ಟೇ, ಈ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ 1,250 ರೂಪಾಯಿ ಕೊಡ್ತಾ ಇದ್ರಾ, ನಾವು ಅಧಿಕಾರಕ್ಕೆ ಬಂದರೆ 2,000 ರೂಪಾಯಿ ಕೊಡ್ತೀವಿ ಅಂತಲೇ ಹೇಳ್ತಾ ಇದ್ರು. ಅಸ್ಸಾಂನಲ್ಲಿ ಕಾಂಗ್ರೆಸ್ ಆ ಧೈರ್ಯ ಮಾಡಿಲ್ಲ. ಅದು ಯಾಕೋ ಏನೋ ಗೊತ್ತಿಲ್ಲ. ಹಾಗೆ ಅಸ್ಸಾಂ ಕಾಂಗ್ರೆಸ್ನ 4ನೇ ಗ್ಯಾರಂಟಿ ಏನು ಕೇಳಿದ್ರೆ, ಹಿರಿಯ ನಾಗರಿಕರಿಗೆ 1,250 ರೂಪಾಯಿ ಪ್ರತಿ ತಿಂಗಳು ಕೂಡ ಕೊಡುವಂತಹ ಗ್ಯಾರಂಟಿ. ಇದರ ಜೊತೆಗೆ 5ನೇ ಗ್ಯಾರಂಟಿ 10 ಲಕ್ಷ ಮೂಲ ನಿವಾಸಿಗಳಿಗೆ ಶಾಶ್ವತ ಭೂಪತ್ರವನ್ನ ಹಂಚಿಕೆ ಮಾಡುವಂತಹದ್ದು. ಇದರ ಜೊತೆಗೆ ಖರ್ಗೆ ಹೇಳಿದ್ದಾರೆ, ನಾವು ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಯಾವುದೇ ಷರತ್ತುಗಳಿಲ್ಲದೆ, ಅಂದರೆ ಜನರಿಗೆ ಏನೂ ಷರತ್ತು ವಿಧಿಸೋದಿಲ್ಲ. ಈಗ 50,000 ರೂಪಾಯಿ ಮಹಿಳೆಯರಿಗೆ ನೆರವು ಕೊಡೋದು ಅಂತಂದರೆ ಇವ್ರಿಗೆ ಮಾತ್ರ ಕೊಡ್ತೀವಿ, ಅವ್ರಿಗೆ ಮಾತ್ರ ಕೊಡ್ತೀವಿ, ಇಂತಹ ಯಾವುದೇ ಷರತ್ತುಗಳಿಲ್ಲ. ಯಾರೇ ಉದ್ಯಮವನ್ನು ಆರಂಭಿಸಿದ್ರೂ ಕೂಡ ಅಂತಹ ಮಹಿಳೆಯರಿಗೆ 50,000 ರೂಪಾಯಿ ಕೊಡೋದು. ಹಾಗೆ ಹಿರಿಯ ನಾಗರಿಕರಿಗೆ 1,250 ರೂಪಾಯಿ ಪ್ರತಿ ತಿಂಗಳು ಕೊಡುವಂತಹ ಯೋಜನೆಯನ್ನು ಘೋಷಿಸಿದಾರಲ್ಲ, ಇದಕ್ಕೂ ಕೂಡ ಷರತ್ತಿರೋದಿಲ್ಲ. ಅವರು ಬೇಕಾದರೆ ಕುಬೇರನೇ ಆಗಿರಲಿ, ಅವರಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರಲಿ, ಅಂಥವರಿಗೂ ಕೂಡ 1,250 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ. ಅಂದರೆ ನಾವು ಯಾವುದೇ ಷರತ್ತುಗಳನ್ನು ವಿಧಿಸೋದಿಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಘೋಷಣೆ ಮಾಡಿದ್ದಾರೆ. ಅಂದರೆ ಮಹದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ ನಿನಗೂ ಫ್ರೀ, ಅದೇ ಕಥೆನೇ ಅಸ್ಸಾಂನಲ್ಲಿ ಖರ್ಗೆ ಅವರು ಹೇಳಿದ್ದಾರೆ ಅಷ್ಟೇ. ಇನ್ನು ಕೇರಳದ ವಿಚಾರಕ್ಕೆ ಬರೋಣ. ಕೇರಳದಲ್ಲಿ ಈ ಬಾರಿ UDF ಮತ್ತು LDF ನಡುವೆ ಬಹಳ ಬಿಗುವಿನ ಫೈಟ್ ಇದೆ. ಆರಂಭದಲ್ಲಿ LDF ಸೋತೋಗ್ಬಿಡುತ್ತೆ, UDFಗೆ ಚಾನ್ಸ್ ಜಾಸ್ತಿ, ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಚುನಾವಣೆ ಸಮೀಪಿಸಿದ ಬಳಿಕ LDF ಕೂಡ ಫೈಟ್ನಲ್ಲಿದೆ.
ಅವರೇನು ಅಷ್ಟು ಈಸಿಯಾಗಿ ಬಿಟ್ಟು ಕೊಡೋದಿಲ್ಲ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಗ್ಯಾರಂಟಿಗಳಿಲ್ಲದೆ ಕೇರಳವನ್ನ ಗೆಲ್ಲುವಂತಹದ್ದು ಕಷ್ಟ ಅಂತ UDF ಯೋಚನೆ ಮಾಡದಂತೆ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ಕೇರಳದ ಜನರಿಗೆ 5 ಗ್ಯಾರಂಟಿಗಳನ್ನ UDF ಕೂಡ ಘೋಷಣೆ ಮಾಡಿದೆ. ಸ್ವತಃ ರಾಹುಲ್ ಗಾಂಧಿ ಅವರೇ ಈ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಅವರು ಘೋಷಣೆ ಮಾಡಿದಂತಹ ಮೊದಲನೇ ಗ್ಯಾರಂಟಿ ಏನು ಕೇಳಿದ್ರೆ ಹೆಲ್ತ್ ವಿಮೆ. ಕೇರಳದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ 25 ಲಕ್ಷ ಮೊತ್ತದ ಆರೋಗ್ಯ ವಿಮೆ ಸಿಗುತ್ತೆ. ಹಾಗೆ ಕರ್ನಾಟಕದ ಮಾದರಿಯಲ್ಲೇ ಕೇರಳದಲ್ಲೂ ಕೂಡ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ. ಮಿತ್ರರೇ, ಈ ಉಚಿತ ಬಸ್ ಪ್ರಯಾಣ ಇದೆಯಲ್ಲ, ಇದೊಂಥರ ಡಬಲ್ ಗ್ಯಾರಂಟಿ. ಅದು ಹೇಗೆ ಕೇಳಿದ್ರೆ, ಮೊದಲನೇ ಗ್ಯಾರಂಟಿ ಏನು ಕೇಳಿದ್ರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಇದನ್ನ ಸರ್ಕಾರ ಬಂದ ತಕ್ಷಣವೇ ಘೋಷಣೆ ಮಾಡುತ್ತೆ. ಅದಾಗ್ತಿದ್ದ ಹಾಗೆ ಎರಡನೇ ಗ್ಯಾರಂಟಿ ಏನು ಕೇಳಿದ್ರೆ ಆ ಸಾರಿಗೆ ನಿಗಮವನ್ನು ಮುಚ್ಚುವಂತಹ ಗ್ಯಾರಂಟಿ. ಈಗ ಕರ್ನಾಟಕದಲ್ಲಿ KSRTCಯನ್ನು ಯಾವ ರೀತಿಯಾಗಿ ಮುಳುಗಿಸಿಟ್ಟಿದ್ದಾರೋ, ಸಾಲದ ಹೊರೆಯಲ್ಲಿ ಇಡೀ KSRTC ನಿಗಮ ಲಕ್ಷಾಂತರ ಕುಟುಂಬಗಳಿಗೆ ಉದ್ಯೋಗವನ್ನು ಕೊಟ್ಟಂತಹ ಒಂದು ನಿಗಮವನ್ನು ಹಾಳುಗೆಡವಿದಾರೋ, ಅದೇ ಪರಿಸ್ಥಿತಿ ಸಹಜವಾಗಿ ಕೇರಳಕ್ಕೂ ಕೂಡ ಬರುತ್ತೆ. ಅದರಲ್ಲೇನು ವ್ಯತ್ಯಾಸ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಕಾಲೇಜು ವಿದ್ಯಾರ್ಥಿನಿಯರಿಗೆ 1000 ರೂಪಾಯಿ ಕೊಡುವಂತಹ ಯೋಜನೆ, ಇದು ಕೇರಳ ಕಾಂಗ್ರೆಸ್ನ 3ನೇ ಗ್ಯಾರಂಟಿ. ಹಾಗೆ ಸರ್ಕಾರ ಕೊಡುವಂತಹ ಪೆನ್ಷನ್ ಸ್ಕೀಮನ್ನು 3000 ರೂಪಾಯಿಗೆ ಹೆಚ್ಚು ಮಾಡ್ತೀವಿ ಅಂತ ಕಾಂಗ್ರೆಸ್ 4ನೇ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, LDF ಹಾಲಿ ಪಿಣರಾಯಿ ವಿಜಯನ್ ಸರ್ಕಾರ ಇದೆಯಲ್ಲ, ಇವರು ಈಗಿರುವಂತಹ ವೆಲ್ಫೇರ್ ಸ್ಕೀಮನ್ನು 1600 ರೂಪಾಯಿಯಿಂದ 2000 ರೂಪಾಯಿಗೆ ಏರಿಕೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ನೀವೇನು 2000 ರೂಪಾಯಿ ಏರಿಕೆ ಮಾಡೋದು, ನಾವು ಅಧಿಕಾರಕ್ಕೆ ಬಂದರೆ ಇದನ್ನು 3000 ರೂಪಾಯಿಗೆ ಏರಿಕೆ ಮಾಡ್ತೀವಿ ಅಂತ. ಹಾಗೆ ಕೇರಳದ ಯುವಕರೇನಾದರೂ ಉದ್ಯಮವನ್ನು ಆರಂಭಿಸೋದಾದರೆ ಅವರಿಗೆ 5 ಲಕ್ಷದವರೆಗೆ ಬಡ್ಡಿ ರಹಿತವಾಗಿ ಸಾಲ ಕೊಡ್ತೀವಿ ಅಂತ ಕಾಂಗ್ರೆಸ್ ತನ್ನ 5ನೇ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ. ಈ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಮತ್ತೆ ಮಾತನಾಡ್ತೀನಿ, ಇದ್ರ ಬಗ್ಗೆ ಈಗ ಹೇಳೋದಕ್ಕೆ ಹೋಗೋದಿಲ್ಲ. ವಿಡಿಯೋ ಕೊನೆಯಲ್ಲಿ ನಿಮಗೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಇನ್ನು ತಮಿಳುನಾಡಿನ ವಿಚಾರಕ್ಕೆ ಬರಲೇಬೇಕು. ತಮಿಳುನಾಡಿನ ಗ್ಯಾರಂಟಿಗಳನ್ನು ಕೇಳಿದ್ರೆ ಅಬ್ಬಬ್ಬಾ ಎಂಥ ರಾಜ್ಯಗಳಿದಾವೆ ನಮ್ಮ ದೇಶದಲ್ಲಿ ಅಂತ ಒಂಥರ ಹೆಮ್ಮೆ ಆಗುತ್ತೆ. ನಮ್ಮಲ್ಲಿ ರಾಮರಾಜ್ಯದ ಕಲ್ಪನೆ ಇದೆಯಲ್ಲ, ಬಹುಶಃ ಇದೇ ಇದ್ದಿರಬೇಕೇನೋ ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ, ಜನ ದುಡಿಯೋದೇ ಬೇಕಾಗಿಲ್ಲ, ಅವರಿಗೆ ದಿನನಿತ್ಯಕ್ಕೆ ಬೇಕಾಗುವಂತಹ ಎಲ್ಲಾ ವಸ್ತುಗಳನ್ನ ಸರ್ಕಾರವೇ ಕೊಡುತ್ತೆ. ಹಾಲು, ಹಣ್ಣು, ಹೂವು, ತರಕಾರಿ, ಸಾಲದ್ದಕ್ಕೆ ಫ್ರಿಜ್ಜು, TV, ವಾಷಿಂಗ್ ಮಿಷಿನ್, ಏನು ಬೇಕು ನಿಮಗೆ ಎಲ್ಲವುದನ್ನು ಸರ್ಕಾರ ಕೊಟ್ಬಿಡುತ್ತೆ. ಅಷ್ಟು ಮಾತ್ರ ಅಲ್ಲ, ಮನೆ ಕೂಡ ಕಟ್ಕೊಡುತ್ತೆ. ನೀವೇನು ಮಾಡಬೇಕು, ತಮಿಳುನಾಡಿನಲ್ಲಿ ರಾಜಕೀಯ ಪಕ್ಷಗಳು ಗ್ಯಾರಂಟಿಗಳನ್ನು ಕೊಡ್ತಾವಲ್ಲ, ಅದರಲ್ಲಿ ಯಾರು ಹೆಚ್ಚಿಗೆ ಕೊಡ್ತಾರೆ ಅಂತ ನೋಡ್ಬಿಟ್ಟು 5 ವರ್ಷಕ್ಕೆ ಒಮ್ಮೆ ವೋಟ್ ಹಾಕಬೇಕಷ್ಟೇ. ತಮಿಳುನಾಡಿನಲ್ಲಿ ವಾಸ ಮಾಡುವಂತಹ ಜನ ಇನ್ನೇನೂ ಮಾಡಬೇಕಾಗಿಲ್ಲ. ಅಂತಹ ಗ್ಯಾರಂಟಿಗಳನ್ನು ಮರ್ಯಾದೆ ಬಿಟ್ಟಂತಹ 2 ರಾಜಕೀಯ ಪಕ್ಷಗಳು ಘೋಷಣೆ ಮಾಡಿದ್ದಾವೆ. ಮಿತ್ರರ, ಇದನ್ನು ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ. DMK ಮತ್ತು ಅಣ್ಣಾ DMK ಇಬ್ಬರೂ ಕೂಡ ನಾವೇನೂ ಕಡಿಮೆ ಇಲ್ಲ ಅಂತ ಪೈಪೋಟಿಗೆ ಬಿದ್ದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾವೆ. ಮೊದಲಿಗೆ ಅಣ್ಣಾ DMK ಘೋಷಣೆ ಮಾಡಿದಂತಹ ಗ್ಯಾರಂಟಿಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ಅಣ್ಣಾ DMK ಪಳನಿಸ್ವಾಮಿ ಇದಾರಲ್ಲ, ಕಳೆದ 5 ವರ್ಷದಿಂದ ಇವರ ಆರೋಪ ಏನಾಗಿತ್ತು, ತಮಿಳುನಾಡಿನಲ್ಲಿ ವಿಪರೀತವಾಗಿ ಫ್ರೀ ಸ್ಕೀಮ್ಗಳನ್ನು ಕೊಟ್ಟು ಈ ಸ್ಟಾಲಿನ್ ಸರ್ಕಾರ ತಮಿಳುನಾಡಿನ ಆರ್ಥಿಕತೆಯನ್ನು ದಿವಾಳಿ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಸಾಲದ ಪ್ರಮಾಣ 10 ಲಕ್ಷ ಕೋಟಿಯನ್ನು ದಾಟಿ ಹೋಗಿದೆ. ತಮಿಳುನಾಡು ಬಾಗಿಲು ಮುಚ್ಚುವಂತಹ ಸ್ಥಿತಿಗೆ ಬಂದಿದೆ. ಹೀಗಂತ ಇದೇ ಪಳನಿಸ್ವಾಮಿ ಆರೋಪಗಳ ಮೇಲೆ ಆರೋಪ ಮಾಡ್ತಾ ಇದ್ರು. ಆದರೆ ಈಗ ಅದೇ ಪುಣ್ಯಾತ್ಮ ಪಳನಿಸ್ವಾಮಿ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಏಕೈಕ ತೆವಲಿಗೆ ತಮಿಳುನಾಡಿನ ಜನರಿಗೆ ಎಂತೆಂತಹ ಆಫರ್ಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಣ್ಣಾ DMKಯ ಮೊದಲ ಗ್ಯಾರಂಟಿ ಏನು ಕೇಳಿದ್ರೆ, ಮಹಿಳೆಯರಿಗೆ ಸಹಾಯಧನವನ್ನೇನು ಸರ್ಕಾರ ಕೊಡ್ತಾ ಇದೆಯಲ್ಲ, ಇದನ್ನು 1000 ರೂಪಾಯಿಯಿಂದ 2000 ರೂಪಾಯಿಗೆ ಏರಿಕೆ ಮಾಡ್ತೀವಿ ಅಂತ. ಅಂದರೆ ಸ್ಟಾಲಿನ್ ಸರ್ಕಾರ ಈಗ 1000 ರೂಪಾಯಿ ಕೊಡ್ತಾ ಇದೆ ಮಹಿಳೆಯರಿಗೆ, ಇದನ್ನು ನಾವು 2000 ರೂಪಾಯಿಗೆ ಏರಿಕೆ ಮಾಡ್ತೀವಿ. ಹಾಗೆ ಉಚಿತ ಬಸ್ ವ್ಯವಸ್ಥೆ, ಕೇವಲ ಹೆಂಗಸರಿಗೆ ಮಾತ್ರ ಅಲ್ಲ, ಗಂಡಸರಿಗೂ ಫ್ರೀ ಬಸ್. ಹಾಗೆ ತಮಿಳುನಾಡಿನಲ್ಲಿ ಉಚಿತ ಫ್ರಿಡ್ಜ್ ವಿತರಣೆ, ಜನರ ಮನೆಗೆಲ್ಲ ಸರ್ಕಾರದಿಂದಲೇ ಫ್ರಿಡ್ಜ್ ಬಂದ್ಬಿಡುತ್ತೆ, ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ. ಹಾಗೆ 5 ಲಕ್ಷ ಮಹಿಳೆಯರು 2 ವೀಲರನ್ನು ತೆಗೆದುಕೊಳ್ಳೋದಾದರೆ ಅವರಿಗೆ ಸರ್ಕಾರವೇ ಸಬ್ಸಿಡಿ ಕೊಡುತ್ತೆ. ಈ ರೈತರಿಗೆ ಟ್ರ್ಯಾಕ್ಟರು, ಟ್ರಿಲ್ಲರ್ ಇದನ್ನೆಲ್ಲ ತೆಗೆದುಕೊಳ್ಳೋದಕ್ಕೆ ಸಬ್ಸಿಡಿ ಕೊಡೋದು ನಡೀತಾ ಇದೆ. ಆದರೆ ತಮಿಳುನಾಡಿನ ಸರ್ಕಾರ ಯಾವ ಹಂತಕ್ಕೆ ಹೋಗಿದೆ ಅಂತಂದರೆ, ಮಹಿಳೆಯರು ಬೈಕ್ ತಗೊಂಡು ಓಡಾಡ್ತಾರೆ ಅಂತಂದ್ರೂ ಕೂಡ ಸರ್ಕಾರವೇ ಸಬ್ಸಿಡಿ ಕೊಟ್ಟುಬಿಡುತ್ತೆ. ಹಾಗೆ ಪ್ರತಿ ಕುಟುಂಬಕ್ಕೂ ಕೂಡ 10,000 ರೂಪಾಯಿಯನ್ನು ಸರ್ಕಾರ ಕಾಂಪನ್ಸೇಟ್ ಅಲೋಯನ್ಸ್ ಅಂತ ಕೊಡುತ್ತೆ. ಈ ಕಾಂಪನ್ಸೇಟ್ ಅಲೋಯನ್ಸ್ ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ, ಬಹುಶಃ ವೋಟ್ ಮಾಡಿರ್ತಾರಲ್ಲ ಅದಕ್ಕೋಸ್ಕರವಾಗಿ ಸರ್ಕಾರ ಕೊಡುತ್ತೋ ಏನೋ. ಹಾಗೆ ತಮಿಳುನಾಡಿನಲ್ಲಿ ಈಗ ಉಚಿತ ಅಕ್ಕಿಯನ್ನು ಕೊಡಲಾಗ್ತಾ ಇದೆ. ಇದರ ಜೊತೆಗೆ ಈ ಪಳನಿಸ್ವಾಮಿ ಏನು ಘೋಷಣೆ ಮಾಡಿದಾರೆ ಗೊತ್ತಾ, ಅಕ್ಕಿ ಮಾತ್ರ ಸಾಕಾಗೋದಿಲ್ಲ, ಏನು ಗಂಜಿ ಮಾಡ್ಕೊಂಡು ಊಟ ಮಾಡ್ತೀರಾ? ಈ DMK ಸರ್ಕಾರಕ್ಕೆ 10 ಪೈಸೆ ಬುದ್ಧಿ ಇಲ್ಲ. ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ ಎಣ್ಣೆ, ದಾಲ್ ಎಲ್ಲವುದನ್ನು ಉಚಿತವಾಗಿ ಕೊಡ್ತೀವಿ, ನೀವು ರುಚಿಯಾಗಿ ಸಾಂಬಾರನ್ನು ಮಾಡ್ಕೊಂಡು ಊಟ ಮಾಡಿ ಅಂತ. ಅದು ಯಾಕೋ ಗೊತ್ತಿಲ್ಲ, ವಾರಕ್ಕೊಂದು 10 kg ತರಕಾರಿಯನ್ನು ಫ್ರೀಯಾಗಿ ಕೊಟ್ಟು ಬಿಡ್ತೀವಿ ಅಂತ ಹೇಳ್ಬಿಡ್ಬೋದಿತ್ತು. ಅದನ್ನ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ, ಬಹುಶಃ ನೆಕ್ಸ್ಟ್ ಎಲೆಕ್ಷನ್ಗೆ ಬರಬಹುದೇನೋ. ಹಾಗೆ ರೈತರ ಕೃಷಿ ಸಾಲ ಸಂಪೂರ್ಣ ಮನ್ನಾ, ಈಗೇನು ಸಾಲ ಮಾಡಿದಾರಲ್ಲ ಅದನ್ನು 1 ರೂಪಾಯಿ ಅವರು ವಾಪಸ್ ಕಟ್ಟೋದು ಬೇಡ. ಹಾಗೆ 1 ವರ್ಷಕ್ಕೆ 1 ಕುಟುಂಬಕ್ಕೆ 3 LPG ಸಿಲಿಂಡರ್ ಫ್ರೀ.
ಸದ್ಯ ನಾವು ದುಡ್ಡು ಕೊಡ್ತೀವಿ ಅಂತಂದ್ರೂ ಕೂಡ ಯುದ್ಧದ ಕಾರಣದಿಂದಾಗಿ ಸಿಗ್ತಾ ಇಲ್ಲ. ಆದರೆ ಪಳನಿಸ್ವಾಮಿ ಅವರು ಅಧಿಕಾರಕ್ಕೆ ಬಂದಿದ್ದೆ ಆದರೆ ತಮಿಳುನಾಡಿನಲ್ಲಿ ವರ್ಷಕ್ಕೆ 3 ಸಿಲಿಂಡರ್ ಉಚಿತವಾಗಿ ಮನೆ ಬಾಗಿಲಿಗೆ ಬಂದು ಬಿಡುತ್ತೆ. ಇದು ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹವಣಿಸ್ತಾ ಇರುವಂತಹ ಅಣ್ಣಾ ಡಿಎಂಕೆ ಗ್ಯಾರಂಟಿಗಳು. ಇನ್ನು ಅಧಿಕಾರದಲ್ಲಿದ್ದು ಇನ್ನೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತ ಹವಣಿಸ್ತಿರುವಂತಹ ಡಿಎಂಕೆ ಗ್ಯಾರಂಟಿ ಕೊಡುವಂತಹ ಅವಕಾಶವನ್ನು ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಅವರು ಕೂಡ ಗ್ಯಾರಂಟಿಗಳ ಮಹಾಪೂರವನ್ನೇ ಹರಿಸಿದ್ದಾರೆ. ಅವ್ರದ್ದು ಇನ್ನೊಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಟಾಲಿನ್ ಘೋಷಣೆ ಮಾಡಿದ್ದಾರೆ, ಇಲ್ಲ ತರಸಿ ಅನ್ನುವಂತಹ ಯೋಜನೆಯ ಅಡಿಯಲ್ಲಿ ಗೃಹಿಣಿಯರಿಗೆ 8,000 ರೂಪಾಯಿ ಮೊತ್ತದ ಕೂಪನ್ ಅನ್ನು ಕೊಡ್ತೀವಿ. ನಿಮಗೆಲ್ಲ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ಈ ಮದುವೆ ಮುಂಜಿ ಮತ್ತಿತರೆ ಸಮಾರಂಭಗಳಲ್ಲೂ ಕೂಡ ಈ ಅಮೆಜಾನ್ ಕೂಪನ್ಗಳನ್ನೆಲ್ಲ ಗಿಫ್ಟ್ ಆಗಿ ಕೊಟ್ಟು ಬಿಡ್ತಾರೆ. ಅದೊಂಥರ ಒಳ್ಳೆಯ ವ್ಯವಸ್ಥೆನೇ. ಯಾಕೆ ಗೊತ್ತಾ, ನಾವೇನೋ ತೆಗೆದುಕೊಂಡು ಹೋಗ್ತೀವಿ, ಅದು ಅವರಿಗೆ ಇಷ್ಟ ಆಗದೇ ಇರಬಹುದು. ಹೀಗಾಗಿ ನಾವು ಗಿಫ್ಟ್ ಕೂಪನನ್ನು ಕೊಟ್ಬಿಟ್ರೆ ಅವರು ಅಮೆಜಾನ್ನಲ್ಲಿ ಬೇಕಾಗಿದ್ದನ್ನು ಖರೀದಿ ಮಾಡಬಹುದು. ಅವರಿಗೆ ಫ್ರಿಡ್ಜ್ ಇಲ್ಲದೆ ಇದ್ದರೆ ಫ್ರಿಡ್ಜು, ವಾಷಿಂಗ್ ಮಿಷಿನ್ ಇಲ್ಲದೆ ಇದ್ದರೆ ವಾಷಿಂಗ್ ಮಿಷಿನ್, ಟಿ ವಿ ಇಲ್ಲದೆ ಇದ್ದರೆ ಟಿ ವಿ, ಅವ್ರಿಗೇನು ಇಷ್ಟ ಬರುತ್ತೋ ಅದನ್ನು ಖರೀದಿ ಮಾಡ್ತಾರೆ. ಅದೇ ರೀತಿಯಾಗಿ ಸ್ಟಾಲಿನ್ ಕೂಡ ತಮಿಳುನಾಡಿನ ಜನರಿಗೆ 8,000 ರೂಪಾಯಿ ಮೊತ್ತದ ಕೂಪನನ್ನು ಕೊಟ್ಟು ಬಿಡ್ತಾರೆ. ಎಷ್ಟು ಬುದ್ಧಿವಂತ ರಾಜಕಾರಣಿಗಳು ನೋಡಿ. ಅಲ್ಲಿ ಪಳನಿಸ್ವಾಮಿ ಹೇಳ್ತಾರೆ ನಾವೆಲ್ಲರಿಗೂ ಫ್ರಿಡ್ಜ್ ಕೊಡ್ತೀವಿ ಅಂತ. ಸ್ಟಾಲಿನ್ ಯೋಚನೆ ಮಾಡಿದ್ರು, ಈಗ ಆಲ್ರೆಡಿ ಒಬ್ಬರು ಮನೇಲಿ ಫ್ರಿಡ್ಜ್ ಇರುತ್ತಪ್ಪ, ಅವ್ರಿಗೆ ಇನ್ನೊಮ್ಮೆ ಫ್ರಿಡ್ಜ್ ಕೊಟ್ಟರೆ ಅದು ಅವ್ರಿಗೇನು ಉಪಯೋಗಕ್ಕೆ ಬರುತ್ತೆ ಅಂಥವ್ರು ಓಟ್ ಹಾಕೋದಿಲ್ಲ. ಅದಕ್ಕೆ ಸ್ಟಾಲಿನ್ ಏನು ಮಾಡಿದ್ರು, 8,000 ರೂಪಾಯಿ ಮೊತ್ತದ ಕೂಪನ್ ಕೊಡ್ತೀವಿ. ಆ ಕೂಪನನ್ನು ಇಟ್ಕೊಂಡು ಗೃಹಿಣಿಯರು ಮನೆಗೆ ಟಿ ವಿ ಬೇಕಾದರೂ ತೆಗೆದುಕೊಳ್ಬಹುದು, ಫ್ರಿಡ್ಜ್ ಬೇಕಾದರೂ ತೆಗೆದುಕೊಳ್ಬಹುದು, ಮಿಕ್ಸರ್ ಅಥವಾ ಪಾತ್ರೆಗಳು ಏನು ಬೇಕೋ ಖರೀದಿ ಮಾಡಬಹುದು. ಇದು ಸರ್ಕಾರದಿಂದ ಗೃಹಿಣಿಯರಿಗೆ ಕೊಡುವಂಥ ಗಿಫ್ಟ್. ಇದಕ್ಕೆ ಸ್ಟಾಲಿನ್ ಕೊಟ್ಟಂತಹ ಹೆಸರೇನು ಕೇಳಿದ್ರೆ ಚುನಾವಣೆಯ ಹೀರೋಯಿನ್ ಅಂತ. ಹಾಗೆ ಈಗಾಗಲೇ ಸ್ಟಾಲಿನ್ ಸರ್ಕಾರ ಮಹಿಳೆಯರಿಗೆ 1,000 ರೂಪಾಯಿ ಕೊಡ್ತಾ ಇದೆ ಪ್ರತಿ ತಿಂಗಳು ಕೂಡ. ಇದನ್ನು 2,000 ರೂಪಾಯಿಗೆ ಏರಿಕೆ ಮಾಡ್ತೀವಿ ಅಂತ ಸ್ಟಾಲಿನ್ ಘೋಷಣೆ ಮಾಡಿದ್ದಾರೆ. ಇದನ್ನು ಪಳನಿಸ್ವಾಮಿ ಅವರು ಕೂಡ ಮಾಡಿದ್ದಾರೆ. ಅದು ಯಾಕೋ ಗೊತ್ತಿಲ್ಲ, ಸ್ಟಾಲಿನ್ 2,000 ರೂಪಾಯಿಗೆ ನಿಲ್ಲಿಸಿದ್ರಪ್ಪ. ಈ ಪಳನಿಸ್ವಾಮಿ 2,000 ಹೇಳಿದ್ರಿಂದ ಇವರು 2,200 2,500 ಘೋಷಣೆ ಮಾಡಬಹುದಿತ್ತು. ಏನು ಸ್ಟಾಲಿನ್ ಮನೆಯಿಂದ ಕೊಡಬೇಕಾ? ಸರ್ಕಾರದಪ್ಪ, ಸಾಲ ಮಾಡಿದ್ರಾಯ್ತು, ಕೊಟ್ಟರಾಯ್ತು, ಮಾಡಬಹುದಿತ್ತು. ಆದರೆ ಅಷ್ಟೊಂದು ಬುದ್ಧಿವಂತಿಕೆಯನ್ನು ಸ್ಟಾಲಿನ್ ಉಪಯೋಗ ಮಾಡಿಲ್ಲ. ನಿಮಗೊಂದು ವಿಚಾರ ನೆನಪಿರಲಿ, ಈಗ ತಮಿಳುನಾಡಿನಲ್ಲಿ 1,31,00,000 ಮಹಿಳೆಯರು ಪ್ರತಿ ತಿಂಗಳು 1,000 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ವೆಚ್ಚ ಮಾಡ್ತಾ ಇರುವಂತಹದ್ದು ವಾರ್ಷಿಕವಾಗಿ 13,100 ಕೋಟಿ ರೂಪಾಯಿ. ಈಗ ಅದನ್ನು 2,000 ರೂಪಾಯಿಗೆ ಏರಿಸ್ತಿದ್ದಂತೆ ಸರ್ಕಾರದ ಬರ್ಡನ್ ಇದೆಯಲ್ಲ, ಇದು 26,200 ಕೋಟಿ ರೂಪಾಯಿಗೆ ಏರಿಕೆ ಆಗುತ್ತೆ. ಡಬಲ್ ಹೊರೆ. ಇದನ್ನೆಲ್ಲ ತಮಿಳುನಾಡಿನ ಜನರಿಗೆ ಕೊಡೋದಕ್ಕೆ ಸ್ಟಾಲಿನ್ ಅಪ್ಪ ಕರುಣಾನಿಧಿ ಏನು ಆಸ್ತಿ ಮಾಡಿಟ್ಟು ಹೋಗಿದ್ದಾರಾ, ಅಥವಾ ಅವ್ರು ಮಾಡಿಟ್ಟ ಆಸ್ತಿಯಲ್ಲಿ ಸ್ಟಾಲಿನ್ ಏನು ಜನರಿಗೆ ಹಂಚುತ್ತಾರಾ? ಯಾರೋ ತೆರಿಗೆ ಕಟ್ಟುವವರಿಗೆ ಇನ್ನಷ್ಟು ಬರೆ ಹಾಕ್ತಾರೆ, ದುಡಿಯುವ ಎತ್ತಿಗೆ ಇನ್ನೊಂದೇಟು ಅಂತ ಭಾರಿಸ್ತಾರಷ್ಟೇ. ಹಾಗೆ ಸ್ಟಾಲಿನ್ ಅವರ ಇನ್ನೊಂದು ಗ್ಯಾರಂಟಿ ಏನು ಕೇಳಿದ್ರೆ 20 ಲಕ್ಷ ರೈತರಿಗೆ ಮೀಟರ್ ಇಲ್ಲದೆ ವಿದ್ಯುತ್, ಅಂದರೆ ಫ್ರೀ ವಿದ್ಯುತ್. ಹಾಗೆ ಅಕ್ಕಿ ಬೆಂಬಲ ಬೆಲೆಯನ್ನು ಪ್ರತಿ ಕ್ವಿಂಟಾಲ್ಗೆ 3,500 ರೂಪಾಯಿಗೆ ಹೆಚ್ಚಳ ಮಾಡ್ತೀವಿ. ಕಬ್ಬು ಬೆಳೆಗೆ ಪ್ರತಿ ಟನ್ಗೆ 4,500 ರೂಪಾಯಿ ಬೆಂಬಲ ಬೆಲೆ ಕೊಡ್ತೀವಿ. ಇನ್ನು ಮೀನುಗಾರರಿಗೂ ಕೂಡ ಸ್ಟಾಲಿನ್ ಬಂಪರ್ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ. ಈ ಸ್ವಲ್ಪ ಟೈಮ್ ಮೀನುಗಾರಿಕಾ ನಿಷೇಧವನ್ನು ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಪ್ರತಿ ಮೀನುಗಾರರಿಗೆ 12,000 ರೂಪಾಯಿ ಸಹಾಯಧನವನ್ನು ಸರ್ಕಾರವೇ ಕೊಡುತ್ತೆ. ಇನ್ನು ವರ್ಷದಲ್ಲಿ ಕೆಲವೊಂದಷ್ಟು ಸಮಯ ಕಡಿಮೆ ಮೀನುಗಳು ಸಿಗ್ತವೆ. ಆಗ ಜನರಿಗೆ ತೊಂದರೆ ಆಗಬಾರದು, ಮೀನುಗಾರರು ಕಷ್ಟಪಡಬಾರದು ಅಂತ ತಮಿಳುನಾಡಿನ ಸ್ಟಾಲಿನ್ ಸರ್ಕಾರ 9,000 ರೂಪಾಯಿ ಪ್ರತಿ ತಿಂಗಳು ಆ ಮೀನುಗಾರರಿಗೆ ಕೊಡುತ್ತೆ. ಹೀಗೆ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಎರಡೂ ಪಕ್ಷಗಳು ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳನ್ನು ಹೇಳ್ತಾ ಹೋದರೆ ದಿನವೇ ಸಾಕಾಗೋದಿಲ್ಲ. ಅಷ್ಟು ದೊಡ್ಡದಾದಂತಹ ಮ್ಯಾನಿಫೆಸ್ಟೋವನ್ನು ರಿಲೀಸ್ ಮಾಡಿದ್ದಾರೆ. ಇದನ್ನೆಲ್ಲ ಕೊಡೋದಕ್ಕೆ ನೋಟ್ ಹಚ್ಚಾಕುವಂತಹ ಒಂದು ಕಾರ್ಖಾನೆಯನ್ನೇ ಸ್ಥಾಪಿಸಿದ್ರೂ ಕೂಡ ಕಷ್ಟ ಆಗಬಹುದೇನೋ, ಅಷ್ಟು ಗ್ಯಾರಂಟಿಗಳನ್ನು ತಮಿಳುನಾಡಿನಲ್ಲಿ ಕೊಡಲಾಗಿದೆ. ಇನ್ನು ಮಿತ್ರರೇ, ಬಂಗಾಳದಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವರು ಶತಾಯಗತಾಯ 4ನೇ ಬಾರಿಗೆ ಅಧಿಕಾರಕ್ಕೆ ಬರಲೇಬೇಕು ಅಂತ ಪಣ ತೊಟ್ಟು ಬಿಟ್ಟಿದ್ದಾರೆ. ಹೀಗಾಗಿ ಅವರು ಕೂಡ ಗ್ಯಾರಂಟಿ ಕೊಡುವಂತಹ ಅವಕಾಶವನ್ನು ಬಿಟ್ಟಿಲ್ಲ. ಗ್ಯಾರಂಟಿಗಳ ಹೊಳೆಯನ್ನೇ ಬಂಗಾಳದಲ್ಲಿ ಹರಿಸಿದ್ದಾರೆ. ಮಮತಾ ಕೊಟ್ಟಂತಹ ಮೊದಲ ಗ್ಯಾರಂಟಿ ಏನು ಕೇಳಿದ್ರೆ ಮಹಿಳೆಯರಿಗೆ ಲಕ್ಷ್ಮೀರ್ ಭಂಡಾರ್ ಯೋಜನಾ, ಅಂದರೆ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ಥರ. ಅಲ್ಲಿ ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಕೊಡ್ತೀವಿ ಅಂತ ಮಮತಾ ಬ್ಯಾನರ್ಜಿ ಘೋಷಣೆ ಮಾಡಿದ್ದಾರೆ. ಅದೇ SC ST ಮಹಿಳೆಯರಾದರೆ ಅವರಿಗೆ 1,700 ರೂಪಾಯಿ ಕೊಡ್ತಾರಂತೆ. ಹಾಗೆ ನಿರುದ್ಯೋಗಿ ಯುವಕರಿಗೆ 1,500 ರೂಪಾಯಿ ಪ್ರತಿ ತಿಂಗಳು ಸರ್ಕಾರವೇ ಕೊಡುತ್ತಂತೆ. ಹಾಗೆ ಬಂಗಾಳದ ಕೃಷಿ ಬಜೆಟ್ ಅನ್ನ 30,000 ಕೋಟಿಗೆ ಏರಿಕೆ ಮಾಡ್ತೀವಿ. ಭೂಹೀನ ರೈತರಿಗೆ ಸರ್ಕಾರವೇ ನೆರವು ಕೊಡುತ್ತೆ. ಹಾಗೆ ಅಕ್ಕಿ ಬೆಂಬಲ ಬೆಲೆಯನ್ನ ಪ್ರತಿ ಕ್ವಿಂಟಾಲ್ಗೆ 2,500 ರೂಪಾಯಿಗೆ ಹೆಚ್ಚಳ ಮಾಡ್ತೀವಿ. ಜೊತೆಗೆ ಬಂಗಾಳದಲ್ಲಿರುವಂತಹ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಪಕ್ಕಾ ಮನೆಯನ್ನ ಸರ್ಕಾರವೇ ಒದಗಿಸುತ್ತೆ. ಬಂಗಾಳದಲ್ಲಿ 430 ಮಾಡೆಲ್ ಸ್ಕೂಲ್ಗಳನ್ನು ಸ್ಥಾಪನೆ ಮಾಡಿ ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಡ್ತೀವಿ. ಹಾಗೆ ಬಂಗಾಳದಲ್ಲಿ ಹೊಸದಾಗಿ 7 ಜಿಲ್ಲೆಗಳ ಸ್ಥಾಪನೆ, ಹಿರಿಯ ನಾಗರಿಕರಿಗೆ ಪಿಂಚಣಿ ಯೋಜನೆಯನ್ನ ಹಾಗೆ ಮುಂದುವರಿಸುವಂತಹದ್ದು.
ಹಾಗೆ ಬಂಗಾಳದಲ್ಲಿ ಝೀರೋ ಪವರ್ ಕಟ್, ಈ ಎಲ್ಲ ಯೋಜನೆಯನ್ನು ಮಮತಾ ಬ್ಯಾನರ್ಜಿ ಅವರು ಘೋಷಣೆ ಮಾಡಿದ್ದಾರೆ. ಅಂದರೆ ಮಿತ್ರರೇ, ಮಮತಾ ಬ್ಯಾನರ್ಜಿ ಅವರಿಗೆ ಹೆಚ್ಚಿನ ಆಪ್ಷನ್ ಇರಲಿಲ್ಲ. ಬಂಗಾಳ ಈಗಾಗಲೇ ಸಾಲದಲ್ಲಿ ಮುಳುಗೋಗ್ಬಿಟ್ಟಿದೆ. ಮಮತಾ ಬ್ಯಾನರ್ಜಿ ಅವರ ಕಳೆದ 15 ವರ್ಷದ ಈ ದೀದಿಗಿರಿ ಆಡಳಿತ ಇದೆಯಲ್ಲ, ಇದರಿಂದಾಗಿ ಬಂಗಾಳದ ಆರ್ಥಿಕತೆ ಬುಡಮೇಲಾಗಿದೆ. ಇನ್ನು ಹೆಚ್ಚಿಗೆ ಗ್ಯಾರಂಟಿ ಕೊಟ್ಟಿದ್ದೇ ಆದರೆ ಅದನ್ನು ಈಡೇರಿಸೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಮಮತಾ ಬ್ಯಾನರ್ಜಿ ಗ್ಯಾರಂಟಿ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಅವರು ತಮಿಳುನಾಡು, ಕೇರಳ ಇಲ್ಲಿಗೆಲ್ಲ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮಿತ್ರರೇ, ಈ ರೀತಿಯಾಗಿ ಗ್ಯಾರಂಟಿಗಳನ್ನು ಈ 4 ರಾಜ್ಯಗಳಲ್ಲಿ ಘೋಷಣೆ ಮಾಡಲಾಗಿದೆಯಲ್ಲ, ಆ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಆ ರಾಜ್ಯಗಳ ಸಾಲ ಎಷ್ಟಿದೆ, ಇದರಿಂದ ಹೊರೆ ಎಷ್ಟಾಗುತ್ತೆ, ಇದೆಲ್ಲದನ್ನು ಚಿಕ್ಕದಾಗಿ ನಿಮ್ಗೆ ಹೇಳ್ಬಿಡ್ತೀನಿ. ತಮಿಳುನಾಡಿನ ಸಾಲ 2027ಕ್ಕೆ 10,71,000 ಕೋಟಿಯನ್ನು ರೀಚ್ ಆಗುತ್ತೆ. ಹಾಗೆ ಕೇರಳ ರಾಜ್ಯದ ಸಾಲ 4,89,000 ಕೋಟಿ ಇದೆ. ಬಂಗಾಳದ ಸಾಲ ಒಟ್ಟು 8,15,000 ಕೋಟಿ ಇದೆ. ಅಸ್ಸಾಂನ ಸಾಲ 1,47,000 ಕೋಟಿ ಇದೆ. ನೀತಿ ಆಯೋಗದ ರಿಪೋರ್ಟನ್ನು ಆಧಾರವಾಗಿಟ್ಕೊಂಡು ನೋಡೋದಾದರೆ ಕೇರಳ ಮತ್ತು ಬಂಗಾಳ ಎರಡೂ ಕೂಡ ಅತ್ಯಂತ ಕೆಟ್ಟ ಆರ್ಥಿಕ ದುಸ್ಥಿತಿಯನ್ನು ಎದುರಿಸ್ತಾ ಇರುವಂಥ ರಾಜ್ಯಗಳು. ಈ ರಾಜ್ಯಗಳ ಡೆಟ್ ಟು GDP ರೇಷಿಯೋವನ್ನು ನೋಡೋದಾದರೆ ತಮಿಳುನಾಡಿನದ್ದು 30.2% ಇದೆ. ಹಾಗೆ ಕೇರಳದ್ದು 36.2% ಇದೆ. ಬಂಗಾಳದ್ದು 40% ಅನ್ನು ರೀಚ್ ಆಗಿದೆ. ಅಸ್ಸಾಂನದ್ದು 25% ಇದೆ. ಇಲ್ಲಿ ಡೆಟ್ ಟು GDP ರೇಷಿಯೋ ಅಂತಂದ್ರೆ ಒಂದು ರಾಜ್ಯದ ಒಂದು ವರ್ಷದ ಒಟ್ಟು ಉತ್ಪಾದನೆಯ ಪ್ರಮಾಣ ಎಷ್ಟಿರುತ್ತೋ, ಅಂದ್ರೆ ಆ ರಾಜ್ಯದ ಆದಾಯ ಎಷ್ಟಿರುತ್ತೋ ಅದರಲ್ಲಿ ಸಾಲ ಎಷ್ಟಿದೆ ಎನ್ನುವಂಥದ್ರ ಪ್ರಮಾಣ. ಉದಾಹರಣೆಗೆ ಒಂದು X ಅನ್ನುವಂಥ ಒಂದು ರಾಜ್ಯದ ಒಟ್ಟು GDP ಒಂದು ವರ್ಷಕ್ಕೆ 100 ಕೋಟಿ ಇದೆ ಅಂತ ಅಂದುಕೊಳ್ಳಿ. ಅದೇ ರಾಜ್ಯದ ಸಾಲ 50 ಕೋಟಿ ಇದ್ದಿದ್ದೆ ಆದರೆ ಅಲ್ಲಿ ಡೆಟ್ ಟು GDP ರೇಷಿಯೋ 50% ಆಗುತ್ತೆ. ಯಾವಾಗ ಇದು 20% ಕ್ರಾಸ್ ಆಗಿ ಮುಂದೆ ಹೋಗುತ್ತೋ ಆ ರಾಜ್ಯ ಶೇಕ್ ಆಗ್ತಾ ಇದೆ, ಅದರ ಆರ್ಥಿಕತೆ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ ಅಂತಲೇ ಅರ್ಥ. ಅದರಲ್ಲೂ ಬಂಗಾಳದ ಹಾಗೆ 40% ಎಲ್ಲ ರೀಚ್ ಆಗಿಬಿಟ್ರೆ ಮತ್ತಿನ್ನೇನು ಹೇಳೋದಕ್ಕೆ ಸಾಧ್ಯ. ಸದ್ಯ ಮಿತ್ರರೇ, ಕರ್ನಾಟಕದ ಒಟ್ಟು ಸಾಲ 7,64,000 ಕೋಟಿ ಇತ್ತು. ಇದು 2027ರ ಅಂತ್ಯಕ್ಕೆ 9 ಲಕ್ಷ ಕೋಟಿಯನ್ನು ರೀಚ್ ಆಗಬಹುದು. ಯಾಕೆ ಕೇಳಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿರುವಂಥ ಆರ್ಥಿಕ ಸುಧಾರಣೆಯ ಹರಿಕಾರ, ಆರ್ಥಿಕ ತಜ್ಞ, ಆರ್ಥಿಕ ಸುಧಾರಣೆಗೋಸ್ಕರವಾಗಿ ನೊಬೆಲ್ ಪ್ರಶಸ್ತಿಯ ಸನಿಹದಲ್ಲಿರುವಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ವರ್ಷ ಮಂಡಿಸಿದಂತಹ ಬಜೆಟ್ನಲ್ಲಿ 1,32,000 ಕೋಟಿಯಷ್ಟು ಸಾಲವನ್ನು ಘೋಷಣೆ ಮಾಡಿದ್ದಾರೆ. ಅಲ್ಲಿಗೆ ಕರ್ನಾಟಕದ ಸಾಲ ಒಟ್ಟು 9 ಲಕ್ಷ ಕೋಟಿಯನ್ನು ರೀಚ್ ಆಗುತ್ತೆ. ಯಾಕೆ ಕರ್ನಾಟಕದ ಉದಾಹರಣೆಯನ್ನು ಇಲ್ಲಿ ಕೊಟ್ಟೆ ಅಂತಂದರೆ, ಕರ್ನಾಟಕದ ಸಾಲ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ 4.25ರಿಂದ 5 ಲಕ್ಷ ಕೋಟಿಯಷ್ಟಿತ್ತು. ಆದರೆ ಸಿದ್ದರಾಮಯ್ಯನವರು ಕಳೆದ 3 ಬಜೆಟ್ಗಾಗಿ ಮಾಡಿದಂತಹ ಸಾಲ 4 ಲಕ್ಷ ಕೋಟಿಯ ಹತ್ತತ್ರ ಇದೆ. ಇದಕ್ಕೆಲ್ಲ ಕಾರಣ ಏನು? ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಗ್ಯಾರಂಟಿಗಳು. ಈಗ ಮಿತ್ರರೇ, ಇದೇ ಗ್ಯಾರಂಟಿಯನ್ನು ಆಧಾರವಾಗಿಟ್ಕೊಂಡು ಎಲ್ಲ ರಾಜ್ಯಗಳಲ್ಲೂ ಕೂಡ ಇದನ್ನು ಮೀರಿಸಿದಂತಹ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಅದರ ಪರಿಸ್ಥಿತಿ ಏನಾಗಬಹುದು ಅಂತ ಊಹೆ ಮಾಡಿಕೊಳ್ಳಿ. ಇಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷದ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅಳಿಯಲ್ಲ ಮಗಳಗಂಡ ಅಷ್ಟೇ. BJPಯವರ ವಿಚಾರ ಇಲ್ಲಿ ಬಂದಿಲ್ಲ ಅಂತಂದರೆ ಅವ್ರು ಇನ್ನೂ ಕೂಡ ಮ್ಯಾನಿಫೆಸ್ಟೋವನ್ನು ರಿಲೀಸ್ ಮಾಡಿಲ್ಲ. ಅವರು ಕೂಡ ಮಾಡ್ತಾರೆ. ಅವರ ಮ್ಯಾನಿಫೆಸ್ಟೋದಲ್ಲೂ ಕೂಡ ಇದೇ ರೀತಿಯ ಫ್ರೀ ಸ್ಕೀಮ್ಗಳು ಇರ್ತವೆ. ಏನು ವ್ಯತ್ಯಾಸ ಏನು ಇರೋದಿಲ್ಲ. ವಿಪರ್ಯಾಸ ಏನು ಕೇಳಿದ್ರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ತಪರಾಕಿ ಹಾಕಿತ್ತು. ಇದೇ ತಮಿಳುನಾಡು ವಿಚಾರವಾಗಿ ಮುಖಕ್ಕೆ ಮಂಗಳಾರತಿ ಎತ್ತಿತ್ತು. ಆದರೂ ಸಹ ರಾಜಕೀಯ ಪಕ್ಷಗಳು ಇಷ್ಟೊಂದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರೋದನ್ನು ನೋಡಿದ್ರೆ ಭವಿಷ್ಯ ಬಹಳ ಅಂಧಕಾರವಾಗಿ ಕಾಣ್ತಾ ಇದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.